ಅದು ಹೇಗೆ ಇಂಪ್ಲಿಮೆಂಟ್ ಮಾಡ್ಕೋತಾರೆ? ಜನಪ್ರತಿನಿಧಿಗಳಿಗಿಂತ ಒಬ್ಬ ಭಾರತೀಯ ನಾಗರಿಕನಾಗಿ ನಮ್ಮ ದೇಶದ ಆರ್ಥಿಕ ಸುರಕ್ಷತೆಗಾಗಿ ನಾವು ಅಷ್ಟಾದ್ರೂ ಮಾಡ್ಬೇಕಲ್ಲ, ನಮ್ ಕರ್ತವ್ಯ ಇಲ್ವಾ? ಹಿಂದೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಆಹಾರದ ಕೊರತೆ ಆದಾಗ ಒಂದು ಹೊತ್ತು ಉಪವಾಸ ಮಾಡ್ರಿ ಅಂತ. ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಂದ ತಕ್ಷಣನೇ ಶ್ರೀಮಂತರೆಲ್ಲ ನಿಮ್ಮ ಗ್ಯಾಸ್ಗಳನ್ನ ಉಪಯೋಗ ಮಾಡೋದನ್ನ ತ್ಯಜಿಸಿ ಅಂತ ಹೇಳಿ ಅದಕ್ಕೆ 6 ಕೋಟಿ ಜನ ಸ್ಪಂದನೆ ಮಾಡಿದ್ರು. ಕೋವಿಡ್ ಸಂದರ್ಭದಲ್ಲಿ ಹಲವಾರು ರೀತಿ ಜಾಗೃತಿ ಮತ್ತು ನಾಗರಿಕ ನಡವಳಿಕೆಗಳ ಬಗ್ಗೆ ಪ್ರಧಾನಮಂತ್ರಿಗಳು ಹೇಳಿದ್ರು. ಅವೆಲ್ಲ ಮಾಡಿದ್ರಿಂದಲೇ ಕೋವಿಡ್ ಅಲ್ಲಿ ನಾವು ಸುರಕ್ಷತೆಯನ್ನು ಒದಗಿಸಕ್ ಸಾಧ್ಯ ಆಯ್ತು, ಜನರ ಪ್ರಾಣವನ್ನು ಉಳಿಸಕ್ ಸಾಧ್ಯ ಆಯ್ತು. ಪಕ್ಕದ ಚೈನಾ ಮತ್ತು ಹಲವಾರು ದೇಶಗಳಲ್ಲಿ, ಯುರೋಪ್ ದೇಶ, ಅಮೆರಿಕ ದೇಶದಲ್ಲಿ ಸಾವು ನೋವುಗಳು ಅತಿ ಹೆಚ್ಚಾದ್ರೂ ಕೂಡ ನಾವು ಇಂತಹ ದೊಡ್ಡ ಜನಸಂಖ್ಯೆ ದೇಶ ಕೋವಿಡ್ ನಿಂದ ಸುರಕ್ಷತೆ ಸಿಗಕ್ಕೆ ಸಾಧ್ಯ ಆಯ್ತು. ಅದೇ ರೀತಿ ಇವತ್ತು 2012-13 ಚಿದಂಬರಂ ಅವರು ಇದೇ ಬಂಗಾರದ ಖರೀದಿ ಬಗ್ಗೆ, ಅದ್ರ ಬಗ್ಗೆ ವ್ಯಾಮೋಹ ಬೇಡ, ಅದು ಒಂದೇ ಇನ್ಸ್ಟ್ರೂಮೆಂಟ್ ಅಲ್ಲ, ಅಲ್ಲಿ ನೀವು ಹಣವನ್ನು ಹೂಡಿಕೆ ಮಾಡಬಾರದು ಅನ್ನುವಂತ ಮಾತನ್ನು ಕೂಡ ಅವತ್ತು ಕೂಡ ಹೇಳಿದ್ದೆ. ಕಾಲಕ್ಕಾಗಿ ಇವತ್ತು ಒಂದು ಹೇಳ್ತೀನಿ ನಾನು, ಅಮೆರಿಕ ಮತ್ತು ಇರಾಕ್ ನಡುವೆ ಯುದ್ಧ ಆದಾಗ 3 ದಿವಸಕ್ಕೆ ಪೆಟ್ರೋಲ್ ಡ್ರೈ ಹೋಯ್ತು. ಪೆಟ್ರೋಲ್ ಬಂಕ್ ಅಲ್ಲಿ ಮತ್ತೆಲ್ಲ ಕಡೆ ಪೆಟ್ರೋಲ್ ಡೀಸೆಲ್ ಡ್ರೈ ಆಗಿ ಹೋಯ್ತು. ಕಿಲೋಮೀಟರ್ ಗಟ್ಟಲೆ ಕ್ಯೂ ಇತ್ತು. ಸ್ಕೂಟರ್ಗಳು, ಮೋಟಾರ್ ಸೈಕಲ್, ಕಾರು, ಟ್ರಕ್ 3 ದಿವಸಕ್ಕೆ ಕಾಂಗ್ರೆಸ್ ಆಡಳಿತದಲ್ಲಿ. ಈಗ ಯುದ್ಧ ನಡೆದು 2.5 ತಿಂಗಳಾದ್ರೂ ಕೂಡ ಪೆಟ್ರೋಲ್ ಬೆಲೆನೂ ಹೆಚ್ಚಾಗಿಲ್ಲ, ಡೀಸೆಲ್ ಬೆಲೆನೂ ಹೆಚ್ಚಾಗಿಲ್ಲ, ಸಪ್ಲೈ ಕೂಡ ಇದೆ. ಅಲ್ಲಲ್ಲಿ ಕೆಲವು ಲಾಜಿಸ್ಟಿಕ್ ಪ್ರಾಬ್ಲಮ್ ಬಿಟ್ಟರೆ ಎಲ್ಲ ಕಡೆ ಸಪ್ಲೈ ಇದೆ. ಇಷ್ಟು ಎಫಿಷಿಯಂಟ್ ಆಗಿ ಇದನ್ನ ನಿಭಾಯಿಸಿರುವಂತಹ ಪ್ರಧಾನಮಂತ್ರಿಗಳು ಒಂದು ದೂರದೃಷ್ಟಿ ಇಟ್ಕೊಂಡು ಅವ್ರೇನು ಯಾವುದಕ್ಕೂ ಕೂಡ ಕಡಿವಾಣ ಹಾಕಿಲ್ಲ, ಪೆಟ್ರೋಲ್ ಉಪಯೋಗಕ್ಕಾಗಿ ಕಡಿವಾಣ ಹಾಕಿಲ್ಲ. ಪೆಟ್ರೋಲ್ ಡೀಸೆಲ್ ರೇಷನಿಂಗ್ ಮಾಡಿಲ್ಲ, ಕಡಿವಾಣ ಹಾಕಿಲ್ಲ. ಗೊಬ್ಬರಕ್ಕೆ ರೇಷನಿಂಗ್ ಮಾಡಿಲ್ಲ, ಕಡಿವಾಣ ಹಾಕಿಲ್ಲ. ಬಂಗಾರ ತಗೊಳ್ಳೋದಕ್ಕೆ ಯಾವುದು ನಿರ್ಬಂಧ ಹಾಕಿಲ್ಲ. ವಾಲಂಟಿಯರ್ ಆಗಿ ನೀವು ಇದನ್ನು ಮಾಡಕ್ ಸಾಧ್ಯ. 1 ವರ್ಷ ಬಂಗಾರ ತಗೊಳ್ಳೋದು ಬಿಟ್ರೆ ಏನಾಗಲ್ಲ, ಮುಂದಿನ ವರ್ಷ ತಗೋಬಹುದು. ನಾವು ವಿದೇಶ ಪ್ರವಾಸವನ್ನ ಮಾಡೋ ಬದಲು ಇಲ್ಲಿ ಮಾಡ್ಬೇಕನ್ನುವಂಥದ್ದು ಇದೆ. ಕೆಲವು ಅನಿವಾರ್ಯ ಸಂದರ್ಭದಲ್ಲಿ ಅವ್ರು ಹೋಗಕ್ ಬೇಡ ಅಂದಿಲ್ಲ. ಇದು ವಾಲಂಟರಿ ಮಾಡೋದಕ್ಕೆ ಒಬ್ಬ ನಾಯಕನಾಗಿ ಆ ನೈತಿಕತೆ ಇರೋದ್ರಿಂದ ಅವರು ಕರೆಯನ್ನ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ವಿರೋಧ ಪಕ್ಷಗಳು ಅದರ ವ್ಯಾಖ್ಯಾನವನ್ನ ಬೇರೆ ಬೇರೆ ರೀತಿಯಲ್ಲಿ ನೋಡಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ದೇಶಭಕ್ತಿನೂ ಗೊತ್ತಿಲ್ಲ, ದೇಶಕ್ಕೆ ತ್ಯಾಗ ಮಾಡೋದು ಗೊತ್ತಿಲ್ಲ. ಒಂದು ರೀತಿಯಲ್ಲಿ ನಮ್ಮ ಭಾರತ ದೇಶದ ಹಿತಾಸಕ್ತಿಗೆ ವಿರುದ್ಧವಾಗಿ ಅವರ ಹೇಳಿಕೆಗಳಿದ್ದಾವೆ. ಒಂದು ಜವಾಬ್ದಾರಿತ ಪಕ್ಷದ ಹೇಳಿಕೆ ಅಲ್ಲ. ನಿಜವಾಗ್ಲೂ ಕಾಂಗ್ರೆಸ್ನವ್ರು ನಾಚಿಕೆ ಆಗ್ತದೆ.